ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನೋಡಿ, ಇವತ್ತು ನಾನು ನಿಮಗೆ ತಿರುಪತಿಗೆ ಹೋದರೆ ನೀವು ಏನೆಲ್ಲ ವಸ್ತುಗಳನ್ನು ಕೊಂಡ್ಕೊಂಡು ಬರ್ಬೋದು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ. ನಾನು ಕೆಲವೊಂದು ವಸ್ತುಗಳು ತೆಗೆದುಕೊಂಡು ಬಂದಿದ್ದೇನೆ. ಅದರಲ್ಲಿ ಇನ್ನೂ ಹೆಚ್ಚಿನ ವಿಚಾರಗಳನ್ನು ನಾನು ನಿಮಗೆ ಈ ಒಂದು ವಿಡಿಯೋ ಮೂಲಕ ತಿಳಿಸ್ಕೊಡ್ತೇನೆ. ಯಾವಾಗಲೂ ಕೂಡ ನಾವು ವೆಂಕಟೇಶ್ವರ ಸ್ವಾಮಿಯ ದರ್ಶನ ಮಾಡಬೇಕು ಅಂತಂದರೆ ಬೆಟ್ಟವನ್ನು ಹತ್ತಿ ಹೋಗಿ ನಾವು ಸ್ವಾಮಿ ದರ್ಶನ ಮಾಡಬೇಕು. ಅದೇ ಪ್ರತೀತಿ, ಹಾಗೆಯೇ ಅದೇ ನಮಗೆ ಆಶೀರ್ವಾದ. ಹಾಗಾಗಿ ನಾವು ಅದನ್ನು ಗಮನದಲ್ಲಿ ಇಟ್ಕೋಬೇಕು. ಈಗ ನಿಮಗೆ ಅಲಿಪಿರಿ ಬೆಟ್ಟ ಹತ್ತೋದಕ್ಕೆ ಕಷ್ಟ ಆಗುತ್ತೆ ಅಂದರೆ, ಯಾಕಂದರೆ ಅದು 3550 ಮೆಟ್ಲಿರುವಂಥದ್ದು, 9 ಕಿಲೋಮೀಟ್ರ್. ಅದೆಲ್ಲರೂ ಕೂಡ ಅಸಾಧ್ಯವಾದದ್ದು. ಅದಾಗದೆ ಹೋದಾಗ ನೀವು ಶ್ರೀವಾರಿ ಮೆಟ್ಲನ್ನು ಕೂಡ ಹತ್ಬೋದು. ಅದೇ ಶ್ರೀವಾರಿ ಮೆಟ್ಟಲಿನಲ್ಲಿ ಹೆಚ್ಚು ಕಡಿಮೆ ಒಂದು 2500 ಅಷ್ಟು ಮೆಟ್ಲಿರ್ಬೋದು. 2550 ಅಷ್ಟು ನಿಮಗೆ ಮೆಟ್ಲುಗಳಿರ್ಬೋದು. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಒಂದು ಬೆಟ್ಟವನ್ನು ಹತ್ತಿಬಿಟ್ಟು ನೀವು ಒಂದು ದೇವರ ದರ್ಶನ ಮಾಡಿಕೊಳ್ಳೋದು ಒಳ್ಳೆಯದು. ಮೊದಲು ತಿರುಪತಿ ದರ್ಶನ ಮಾಡ್ಕೊಳ್ಳಿ, ನಂತರದಲ್ಲಿ ಕೆಳಗೆ ಬಂದು ಅಮ್ಮನವರ ಒಂದು ಪದ್ಮಾವತಿ ಅಮ್ಮನವರ ದೇವರ ದರ್ಶನ ಮಾಡಿಕೊಂಡು ಆಮೇಲೆ ಗೋವಿಂದರಾಜಪಟ್ಟಣಕ್ಕೆ ಹೋಗಿ ಅಲ್ಲಿ ಕೂಡ ದೇವರ ದರ್ಶನ ಮಾಡಿಕೊಂಡು ನಂತರದಲ್ಲಿ ನೀವು ಕಾಳಹಸ್ತಿ ಏನೆಲ್ಲ ಹೋಗಬೇಕು ಅಂದ್ಕೊಂಡಿದ್ರು ಹೋಗ್ಬೋದು. ಆದರೆ ಕೆಲವೊಂದು ಸರಿ ಏನಾಗುತ್ತೆ ಅಂತಂದರೆ ಅದರಲ್ಲೂ ಬದಲಾವಣೆ ಮಾಡ್ಕೋಬೋದು. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ತಿರುಪತಿ ಅಂದರೆ ನಮಗೆ ರೂಮ್ ಎಲ್ಲ ಸಿಗೋದು ಸ್ವಲ್ಪ ಕಷ್ಟಕರವಾದ ಕೆಲಸವೇ ಆಗಿರುತ್ತದೆ. ಹಾಗಾಗಿ ಒಂದೊಂದು ಸರಿ ಏನಾಗುತ್ತೆ ಅಂದರೆ ನಾವು ಕೆಳಗಿನ ತಿರುಪತಿಯಲ್ಲೇ ರೂಮ್ ಮಾಡಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಕೆಳಗಿನ ತಿರುಪತಿಯಲ್ಲಿದ್ದಾಗ ನಾವು ಮೊದಲಿಗೆ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗಿರ್ತೀವಿ. ಆ ಥರ ಏನು ಮಾಡೋದಕ್ಕಾಗಲ್ಲ, ಸ್ವಲ್ಪ ಬದಲಾವಣೆ ಮಾಡ್ಕೋಬೋದು. ಆದರೆ ತಿರುಪತಿಗೆ ಹೋದಾಗ ನಾವು ವೆಂಕಟೇಶ್ವರ ಸ್ವಾಮಿ ದರ್ಶನ ಅದು 1 ಸೆಕೆಂಡ್ 2 ಸೆಕೆಂಡ್ ಆದರೂ ಕೂಡ ಆ ಒಂದು ದರ್ಶನ ಒಂಥರ ಎಷ್ಟು ರೋಮಾಂಚನವಾಗುತ್ತೆ ಅಂದರೆ ಅದು ಹೇಳೋದಕ್ಕೆ ಅಸಾಧ್ಯ. ಹಾಗಾಗಿ ಆಮೇಲೆ ಅಷ್ಟೇ ಫಲ ಕೊಡುವಂಥ ದೇವರು ಅಂತಂದರೆ ಅದು ತಿರುಪತಿ ವೆಂಕಟೇಶ್ವರ ಸ್ವಾಮಿ. ಹಾಗಾಗಿ ದರ್ಶನ ಮಾಡೋದಕ್ಕಂತ ಪ್ರತಿಯೊಬ್ಬರು ಕೂಡ ಹೋಗ್ತಾ ಇರ್ತೀವಿ. ಅಲ್ಲಿ ಹೋದಾಗ ನಾವೇನೆಲ್ಲ ವಸ್ತುಗಳು ತೆಗೆದುಕೋಬೇಕು ಅಂತಂದರೆ, ನೋಡಿ, ನಾನು ಮೊದಲು ನಿಮಗೆ ಕೆಳಗಿನ ದೇವಸ್ಥಾನದಿಂದ ಪ್ರಾರಂಭ ಮಾಡ್ತೇನೆ, ಅಮ್ಮನವ್ರ ದೇವಸ್ಥಾನದಿಂದ. ಯಾಕಂದರೆ ಈ ಪದ್ಮಾವತಿ ಅಮ್ಮನವ್ರ ದೇವಸ್ಥಾನಕ್ಕೆ ಹೋದಾಗ ನೀವು ತಪ್ಪದೇ ಬಳೆ, ಅದರ ಜೊತೆಯಲ್ಲಿ ಅರಿಶಿಣ, ಕುಂಕುಮ, ನೀವು ಎಷ್ಟು ಡಜನ್ನು ನೀವು ಫ್ಯಾಮಿಲಿ ಎಲ್ಲರಿಗೂ ಸೇರಿಸಿ ತೆಗೆದುಕೊಳ್ಳಿ, ಎಷ್ಟು ಬೇಕಾದ್ರೂ ತೆಗೆದುಕೋಬೋದು. ಕೈಗೆ ಹಾಕುವಂಥ ಒಂದು ಬಳೆಗಳು, ಅದ್ರ ಜೊತೆ ಅರಿಶಿಣ, ಕುಂಕುಮ, ಶ್ರೀಗಂಧ, ಆಮೇಲೆ ಇದು ನೀವು ಏನಪ್ಪ ಅಂದರೆ ಹಸಿರು ಕುಂಕುಮ ತೆಗೆದುಕೊಳ್ಳೋದು, ಅದನ್ನು ತೆಗೆದುಕೋಬೋದು. ಕೆಲವೊಂದು ವಸ್ತುಗಳನ್ನೆಲ್ಲ ತೆಗೆದುಕೋಬೋದು. ಅಂಗನೂಲಂತೆ ಹೀಗೆ ದೇವರಿಗೆ ಸಂಬಂಧಪಟ್ಟಂಥ ಯಾವುದೇ ವಸ್ತುಗಳನ್ನು ಸಹ ನೀವು ತೆಗೆದುಕೋಬೋದು. ಹಾಗೆಯೇ ನೀವು ಗೋವಿಂದರಾಜಪಟ್ಟಣಕ್ಕೆ ಹೋದಾಗಲೂ ಅಷ್ಟೇ, ಅಲ್ಲಿಗೆ ನೀವು ಏನು ಬೇಕಾದ್ರೂ ಗಂಧ ಆಗಿರ್ಬೋದು ಎಲ್ಲ ವಸ್ತುಗಳನ್ನು ತೆಗೆದುಕೋಬೋದು. ಆಮೇಲೆ ಮೇಲಿನ ತಿರುಪತಿ ಬಂದಾಗ ಮಾತ್ರ ನಾವು ತೆಗೆದುಕೊಳ್ಳಲೇಬೇಕಾದಂಥ ವಸ್ತು ಅಂದರೆ ನಾಮ ತೆಗೆದುಕೊಳ್ಳೋದು ಮಾತ್ರ ಮರಿಬೇಡಿ. ನಾಮವನ್ನು ತೆಗೆದುಕೊಂಡೇ ಬರಬೇಕು. ಅದ್ರ ಜೊತೆಯಲ್ಲಿ ಈಗ ನೋಡಿ, ಊದಿನ ಕಡ್ಡಿ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಇದು TTD ಅವರಿಂದನೇ ಆಗಿರೋವಂಥದ್ದು. ಇದು ನಿಮಗೆಲ್ಲೂ ಹೊರಗೆ ಸಿಗೋದೇ ಇಲ್ಲ, ದೇವಸ್ಥಾನದಲ್ಲೇ ಸಿಗೋದು. ಪ್ರಸಾದ ಕೊಡ್ತಾರಲ್ಲ, ಕೌಂಟ್ರಲ್ಲಿ ಸಿಗುತ್ತೆ. ಇದು ಒಂದು ದೊಡ್ಡ ಬಾಕ್ಸ್, ಅಂದರೆ ನಿಮಗೆ ವರ್ಷಕ್ಕೆ ಆಗೋಷ್ಟು ನೀವು ಊದಿನ ಕಡ್ಡಿ ತೆಗೆದುಕೊಂಡ್ರೆ ಅದು ಒಂದು 3000 ಮೇಲೇ ಆಗುತ್ತೆ. ಅಥವಾ ನೀವು ಸ್ವಲ್ಪ ಮಟ್ಟಿಗೆ ತೆಗೆದುಕೊಂಡು ಬರ್ತೀರಿ ಅಂತಂದರೂ ಕೂಡ ಹಂಗೂ ಕೂಡ ಲೂಸಲ್ಲೂ ಕೂಡ ನಿಮಗೆ ಕೊಡ್ತಾರೆ. ಇದು ಒಂದೊಂದು ಪ್ಯಾಕೆಟ್ ನಿಮಗೆ ಲೆಕ್ಕ ಹೇಳೋದಾದರೆ, ನೀವು ತಿರುಪತಿ ಅಂದರೆ ಪ್ರಸಾದ ತೆಗೆದುಕೊಳ್ತಾರೆ, ಅಲ್ಲಿ ತೆಗೆದುಕೊಳ್ಳೋದಾದರೆ 45 ರೂಪಾಯಿ. ಈಗ ನಾವು ದೇವಸ್ಥಾನದಿಂದ ಹೊರಗೆ ಬರ್ತಿದ್ದಂಗೆ ಅಲ್ಲೇ ಅವರೇನೆ ಅಲ್ಲಿ ಸೇಲ್ ಮಾಡ್ತಾ ಇರ್ತಾರೆ, ಅವ್ರ ಹತ್ರ ತೆಗೆದುಕೊಂಡ್ರೆ 50 ರೂಪೀಸ್. ಈ ಥರ ಹಂಗೆ ನೀವು ನಿಮಗೆ ಹೆಂಗೆ ಅನುಕೂಲಕ್ಕೆ ತಕ್ಕಂತೆ ನೀವು ತೆಗೆದುಕೋಬೋದು. ಆದರೆ ಈ ಧೂಪ ನೋಡಿ, ಈ ಧೂಪದೊಳಗೆ ನಿಮಗೆ ಗೊತ್ತಿರ್ಬೋದು, ನಾವೆಲ್ಲೇ ಲೋಕಲಲ್ಲಿ ತೆಗೆದುಕೊಂಡಿರೋದು ಕೂಡ ಅದರೊಳಗೆ ನಮಗೆ ಲೋಭನ ತುಂಬಿಸಿರ್ತಾರೆ. ನಾವು ಅದನ್ನು ಹಚ್ಚಿದ ತಕ್ಷಣ ಮನೆ ತುಂಬ ಹೊಗೆ ಆಗುತ್ತೆ. ಬಟ್ ಇದು ಹಂಗಲ್ಲ, ನೀವು ಇದು ಹಚ್ಚಿದಾಗ ನೀವು ತೆಗೆದುಕೊಂಡು ನೋಡಿ ಅದ್ರದ್ದು ಎಷ್ಟು ಚೆನ್ನಾಗಿರುತ್ತೆ ಪರಿಮಳ ಅಂತಂದರೆ ಹೊಗೆನೂ ಕೂಡ ಕಡಿಮೆ, ಅಷ್ಟೇ ಸುಗಂಧಭರಿತವಾಗಿರುತ್ತೆ. ಊದಿನ ಕಡ್ಡಿನೂ ಅಷ್ಟೇ, ತುಂಬ ಹೊಗೆ ಬರೋಲ್ಲ, ತುಂಬ ಲೈಟಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಕ್ವಾಲಿಟಿ ಅಷ್ಟೇ ಚೆನ್ನಾಗಿದೆ. ನೀವು ಖಂಡಿತ ನೀವು ಅಲ್ಲಿ ಹೋದಾಗ ನೀವು ತೆಗೆದುಕೊಳ್ಳಿ. ಅಥವಾ ನೀವು ಯಾರು ಅಲ್ಲಿಗೆ ಹೋದಾಗ ನೀವು ಅದನ್ನು ತರಿಸ್ಕೋಬೋದು. ತುಂಬ ತರಿಸ್ಕೋಬೇಕು ಅಂತೇನಿಲ್ಲ, ಬೇಕಾದ್ರೆ ನೀವು ಸ್ವಲ್ಪ ಮಟ್ಟಿಗೆ ತರಿಸ್ಕೊಂಡು ನೋಡಿ, ಇಷ್ಟ ಆದರೆ ಬೇಕಾದ್ರೆ ನೀವು ಹೆಚ್ಚಿನ ಮಟ್ಟದಲ್ಲಿ ತರಿಸ್ಕೋಬೋದು. ಈ ಪುನುಗು ಬಗ್ಗೆ ಹೇಳಬೇಕು ಅಂತಂದರೆ, ನೀವು ಸಾಮಾನ್ಯವಾಗಿ ಈ ರೀಲ್ಸೆಲ್ಲ ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತೀರಿ. 799 ಅಂತೆ, 800 ಅಂತೆ, ಇನ್ನೂ 1200 ಈ ಥರನೆಲ್ಲ ಸೇಲ್ ಮಾಡ್ತಾ ಇರ್ತಾರೆ. ಬಟ್ ಇದು ನಿಮಗೆ ತಿರುಪತಿಲಿ 500 ಸಿಗುತ್ತೆ. 500 ರೂಪಾಯಿ ಕೊಟ್ಟರೆ ನಿಮಗೆ ಒರಿಜಿನಲ್ ಪುನುಗೆ ಸಿಗುತ್ತೆ. ನೋಡೋಕ್ಕೂ ತುಂಬ ಅಂದರೆ ಅದು ನೀವು ಅದನ್ನು ಫೀಲ್ ಮಾಡಿದ್ರೆ ಗೊತ್ತಾಗುತ್ತೆ. ಅದನ್ನು ಸ್ವಲ್ಪ ಹಚ್ಕೊಂಡಾಗ ತುಂಬ ಚೆನ್ನಾಗಿ ಅನಿಸುತ್ತೆ ಫೀಲ್ ಮಾಡಿದ್ರೆ. ಆದರೆ ಹಾಗಾದರೆ ನೋಡಿ, ಇದು ಅಷ್ಟಗಂಧ. ಹಾಗೆ ಅದ್ರ ಜೊತೆಲಿ ನೀವಿನ್ನೂ ಇದರಲ್ಲಿ ಕೆಲವೊಂದು ವಸ್ತುಗಳು ತೋರ್ಸೋಕ್ಕಾಗಿಲ್ಲ, ಮರ್ತೋಗ್ಬಿಟ್ಟೆ. ಬಟ್ ನಾನು ಹಾಗೆ ಹೇಳ್ತಾ ಹೋಗ್ತೀನಿ. ಆಮೇಲೆ ಅದ್ರ ಜೊತೆಲಿ ನೀವು ಅರಗಜ ತೊಗೋಬೋದು. ಅರಗಜ ಕಪ್ಪು ಬಣ್ಣದಿರುತ್ತೆ, ಅದನ್ನು ತೆಗೆದುಕೊಂಡು ಬಂದಿದ್ದೀನಿ, ಬಟ್ ನಾನು ತೋರ್ಸೋಕ್ಕಾಗಲಿಲ್ಲ. ಆಮೇಲೆ ಪುನುಗು ತೋರಿಸಿದ್ದೀನಿ. ಆಮೇಲೆ ಕಸ್ತೂರಿ ಆಮೇಲೆ ಗಂಧ ಮತ್ತು ಅರಿಶಿಣ, ಕುಂಕುಮ, ಈ ಥರ ದೇವ್ರಿಗೆ ಅಲಂಕಾರಕ್ಕೆಲ್ಲ ನೀವೇನೆಲ್ಲ ವಸ್ತುಗಳು ತೆಗೆದುಕೋಬೋದು. ಆಮೇಲೆ ನೀವೇನಾದ್ರೂ ತಾಮ್ರದ್ದಾಗಿರ್ಬೋದು, ಕೆಲವೊಂದು ವಸ್ತುಗಳನ್ನು ಅಂದರೆ ದೇವ್ರಿಗೆ ಉಪಯೋಗಿಸೋದು ದೀಪಗಳಾಗಿರ್ಬೋದು, ತಟ್ಟೆಗಳು, ಏನು ಬೇಕಾದ್ರೂ ನೀವು ಕೆಳಗಿನ ತಿರುಪತಿಲೂ ತೆಗೆದುಕೋಬೋದು, ಮೇಲಿನ ತಿರುಪತಿಲೂ ಕೂಡ ತೆಗೆದುಕೋಬೋದು. ಇದು ನೋಡಿ, ಆಂಜನೇಯ ಸ್ವಾಮಿಗೆ ಹಚ್ಚುವಂಥ ಒಂದು ಕೇಸರಿ. ಇದು ತುಂಬಾ ಅಂದರೆ ತುಂಬ ಎಷ್ಟು ಚೆನ್ನಾಗಿದೆ ಇದು ಅಂತಂದರೆ
ಕೇಸರಿ ಕುಂಕುಮ ಅದು ಹೇಳೋದಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿದೆ ಇದು. ಮುಟ್ಟು ನೋಡಿದ್ರೆ ತುಂಬ ಫೀಲ್ ಆಗುತ್ತೆ. ಅದು ಒಂದು ಏನು ನೀವು ಹಂಗೆಲ್ಲ ನೀವು ಹೋಗಿ ತೆಗೆದುಕೋಬೋದು. ಆಮೇಲೆ ಇನ್ನೊಂದು ಏನಪ್ಪ ಅಂತ ಅಂದರೆ ಅಲ್ಲಿ ನಿಮಗೆ ಇದು ಮೇಲಿನ ತಿರುಪತಿಯಲ್ಲಿ ಗೌರ್ಮೆಂಟ್ ಶಾಪ್ ಇದೆ, ಅದು ತುಂಬ ಒರಿಜಿನಲ್ ಸಿಗುತ್ತೆ ಅಲ್ಲಿ ಲೇಪಾಕ್ಷಿ ಅಂತೇಳಿ ನೀವು ಗೌರ್ಮೆಂಟ್ ಶಾಪ್ನ ನೀವು ಸರ್ಚ್ ಮಾಡಿ, ನೀವು ಗೂಗಲ್ ಸಿಗುತ್ತೆ ಅಲ್ಲಿ ನೀವು ಬೇಕಾದ್ರೆ ತುಳಸಿ ಮಾಲೆ ಅಂತೆ, ರುದ್ರಾಕ್ಷಿ ಅಥವಾ ಜಪಮಾಲೆ ಎಲ್ಲನೂ ಕೂಡ ನಿಮಗೆ ತುಂಬ ಒರಿಜಿನಲ್ ಇರುತ್ತೆ, ಪ್ಯೂರ್ ನಿಮಗೆ ಸಿಗುತ್ತೆ. ನೀವು ಆನ್ಲೈನಲ್ಲಿ ತೆಗೆದುಕೊಳ್ಳೋಕ್ಕಿಂತ ನೀವೇ ಅಲ್ಲಿ ಮುಟ್ಟು ನೋಡಿ ಫೀಲ್ ಮಾಡಿ ತೆಗೆದುಕೋಬೋದು. ಅದು ತುಂಬಾ ಚೆನ್ನಾಗಿದೆ. ನೀವು ಅಲ್ಲಿ ಕೂಡ ನೀವು ತೆಗೆದುಕೋಬೋದು. ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ನಾನು ಒಂದೇ ಒಂದು ರುದ್ರಾಕ್ಷಿ ತೊಗೊಂಬಂದಿರೋದು, ಒಂದು ರುದ್ರಾಕ್ಷಿಗೆ ಪಂಚಮುಖಿ ರುದ್ರಾಕ್ಷಿಗೆ 950 ರೂಪಾಯಿ ಆಯಿತು. ಆದರೆ ತುಂಬ ಒರಿಜಿನಲ್ ಇರುತ್ತೆ. ಈ ರೀತಿ ನೀವು ತೆಗೆದುಕೋಬೋದು. ಆಮೇಲೆ ಬಹುಮುಖ್ಯವಾಗಿ ನಾವು ತೆಗೆದುಕೊಳ್ಳುವಂಥದ್ದೇ ಲಡ್ಡು ಪ್ರಸಾದ. ಅಲ್ಲಿ ನಾವು ಹೋಗಿ ಲಡ್ಡು ಪ್ರಸಾದ ಇಲ್ಲದೇನೆ ಯಾರೂ ಕೂಡ ನಾವು ಪೂಜೆ ಇದು ತಿರುಪತಿಯಿಂದ ವಾಪಸ್ ಬರೋದಕ್ಕೆ ಆಗೋದಿಲ್ಲ. ಅದೇ ನಮಗೆ ಬಹುಮುಖ್ಯವಾದದ್ದು. ಹಾಗಾಗಿ ಲಡ್ಡು ಪ್ರಸಾದ ಈ ರೀತಿಯಾಗಿ ನೀವು ಅಲ್ಲಿ ಹೋದಾಗೆಲ್ಲನೂ ಖರೀದಿ ಮಾಡ್ಬೋದು. ಹಾಗೆಯೇ ನಿಮಗೆ ಇದು ಅಗರಬತ್ತಿ ಅಂದರೆ ಊದಿನ ಕಡ್ಡಿ ಇರುತ್ತಲ್ಲ, ಅದು ನಿಮಗೆ ಲೂಸ್ ಬೇಕು ಅಂತಂದರೆ ನೀವು ಹೊರಗೆಲ್ಲ ತೊಗೋಬೋದು ಗ್ರಂಥಿಗೆ ಶಾಪಲ್ಲಿ. ಆದರೆ ನಾನು ತೋರಿಸಿರೋ ಊದಿನ ಕಡ್ಡಿ ಮಾತ್ರ ನಿಮಗೆ ತಿರುಪತಿ ದೇವಸ್ಥಾನದೊಳಗೆ ಅಂದರೆ ತಿರುಮಲ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದ ಒಳಗೆ ಬಿಟ್ಟರೆ ಬೇರೆ ಎಲ್ಲೂ ಸಿಗೋದಿಲ್ಲ. ಯಾರಾದರೂ ನೀವು ಕೊಟ್ಟರು ಕೂಡ ಅದು ಮೋಸ ಅಂತ ಅಂದ್ಕೊಂಡ್ಬಿಡಿ, ಒಳಗಷ್ಟೇ ನೀವು ತೆಗೆದುಕೋಬೇಕಾಗಿರುವಂಥದ್ದು. ಅದು ನೀವು ತೆಗೆದುಕೊಂಡು ಬಂದು ಹಚ್ಚಿ ನೋಡಿ ನೀವು ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಅದು ಹೇಳೋಕ್ಕೆ ಅಸಾಧ್ಯ. ಎಲ್ಲಕ್ಕಿಂತ ಹೆಚ್ಚಾಗಿ ಅದು ನಾವು ಏನಕ್ಕೆ ತಗೋಬೇಕು ಅಂತಂದರೆ, ಈಗ ನೋಡಿ ನಾವು ವೆಂಕಟೇಶ್ವರ ಸ್ವಾಮಿ ನೋಡೋದೇ ಒಂಥರ ನಮಗೆ ರೋಮಾಂಚನ 1 ಸೆಕೆಂಡಲ್ಲಿ. ಅಂಥದ್ರಲ್ಲಿ ವೆಂಕಟೇಶ್ವರ ಸ್ವಾಮಿಯ ಮೇಲಿರುವಂಥ ಹೂವಿನಿಂದ ಮಾಡಿರ್ತಾರೆ ಊದಿನ ಕಡ್ಡಿನ. ಹಾಗಾಗಿ ನಾವು ಅದನ್ನು ತೆಗೆದುಕೊಂಡು ಬಂದು ಮನೇಲಿ ಹಚ್ಚೋದ್ರಿಂದ ಸ್ವತಃ ವೆಂಕಟೇಶ್ವರ ಸ್ವಾಮಿನೇ ನಮ್ಮ ಮನೆಗೆ ಬಂದಂತಾಗುತ್ತದೆ. ಅದಕ್ಕೋಸ್ಕರನಾದರೂ ನಾವು ಆ ಒಂದು ಅಗರಬತ್ತಿಯನ್ನು ತೆಗೆದುಕೋಬೇಕಾಗುತ್ತದೆ. ಆಮೇಲೆ ಇನ್ನೂ ನೀವೇನು ತೆಗೆದುಕೋಬೋದು ಅಂತಂದರೆ, ಸಾಮಾನ್ಯವಾಗಿ ಪ್ರತಿಯೊಬ್ಬರು ಕೂಡ ಓದೋರೆಲ್ಲರೂ ಕೂಡ ವೆಂಕಟೇಶ್ವರ ಸ್ವಾಮಿ ಫೋಟೋ ತೆಗೆದುಕೊಂಬಂದಿರ್ತೀರಿ. ಅದರಲ್ಲಿ ನೀವು ಕಲ್ಯಾಣೋತ್ಸವ ಫೋಟೋ ತೆಗೆದುಕೊಳ್ಳಿ. ತಿರುಮಲ ಒಂದು ವೆಂಕಟೇಶ್ವರ ಸ್ವಾಮಿಯ ಕಲ್ಯಾಣೋತ್ಸವ ಫೋಟೋ ತೆಗೆದುಕೊಂಡು ಅದು ತುಂಬ ಅಂದರೆ ತುಂಬ ಮನೇಲಿ ಇಡೋದ್ರಿಂದ ನಮಗೆ ಒಂದು ಪಾಸಿಟಿವ್ ಎನರ್ಜಿ ಹೆಚ್ಚಾಗುತ್ತೆ. ಆಮೇಲೆ ಮನೆಯಲ್ಲಿ ನಮಗೆ ಒಂದು ಶುಭ ಕಾರ್ಯಗಳು ಹೆಚ್ಚಾಗಿ ಆಗ್ತಾ ಹೋಗ್ತವೆ. ಹಾಗಾಗಿ ಆ ಒಂದು ಫೋಟೋ ಮನೇಲಿರೋದ್ರಿಂದ ತುಂಬ ಒಳ್ಳೆಯದು. ಅದನ್ನು ಕೂಡ ನೀವು ಹೋದಾಗ ತೆಗೆದುಕೊಂಡು ಬರ್ಬೋದು. ಸೊ ನನಗೆ ಗೊತ್ತಿರೋ ಅಷ್ಟು ನಿಮಗೆ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೇನೆ. ಇನ್ನು ನಿಮಗೆ ಸಣ್ಣ ಸಣ್ಣ ವಿಗ್ರಹಗಳು ತೆಗೆದುಕೊಳ್ಳೋಂಥದ್ದಾಗಿರ್ಬೋದು, ಅನ್ನಪೂರ್ಣೇಶ್ವರಿ ವಿಗ್ರಹ, ಕೃಷ್ಣನ ವಿಗ್ರಹ, ಎಲ್ಲ ಥರದ್ದು. ಈಗ ಕೆಳಗಿನ ಪದ್ಮತಿ ದೇವಸ್ಥಾನ ಇದೆಯಲ್ಲ, ನಿಮ್ಗೆ ಅಲ್ಲೇ ವಿಗ್ರಹಗಳು ಸಿಗುತ್ತೆ. ಅಲ್ಲಿ ಬಳೆ ತೆಗೆದುಕೊಳ್ತೀರಿ, ಪಕ್ಕದಲ್ಲೇ ಒಂದು ಹಿತ್ತಾಳೆ ಸಾಮಾನೆಲ್ಲ ಸಿಗುತ್ತೆ. ಅಲ್ಲೇ ಪುಟ್ಟು ವಿಗ್ರಹಗಳಿರುತ್ತೆ. ಅದು ದೊಡ್ಡದು ಇರುತ್ತೆ, ಚಿಕ್ಕದು ಇರುತ್ತೆ. ನಿಮ್ಗೆ ಯಾವ್ದು ಬೇಕೋ ಅದು ನೀವು ತೆಗೆದುಕೋಬೋದು. ಸ್ವಾಮಿ ಪ್ರತಿಯೊಂದು ವೆಂಕಟೇಶ್ವರ ಸ್ವಾಮಿ ವಿಗ್ರಹ ಅಲ್ಲದೇ ಎಲ್ಲ ದೇವರ ವಿಗ್ರಹಗಳು ಕೂಡ ಸಿಗುತ್ತೆ. ನೀವು ಎಲ್ಲ ಕಡೆ ತೆಗೆದುಕೋಬೋದು. ಫೋಟೋ ಫ್ರೇಮ್ ಆಗಿರ್ಬೋದು, ಲಡ್ಡು ಪ್ರಸಾದ, ಆಮೇಲೆ ವೆಂಕಟೇಶ್ವರ ಸ್ವಾಮಿಯ ಶಂಕುಚಕ್ರ ನಾಮದ ಒಂದು ಸ್ಟಿಕ್ಕರ್ಗಳು, ಅದ್ರ ಜೊತೆಯಲ್ಲಿ ವೆಂಕಟೇಶ್ವರ ಸ್ವಾಮಿಯದೇ ಒಂದು ಅವರ ವಿಚಾರಗಳಿಗೆ ಸಂಬಂಧಪಟ್ಟಂಥ ಪುಸ್ತಕಗಳು ಕೂಡ ಸಿಗುತ್ತೆ. ಅದನ್ನು ಕೂಡ ತೆಗೆದುಕೋಬೋದು. ವೆಂಕಟೇಶ್ವರ ಸ್ವಾಮಿಯ ಸುಪ್ರಭಾತ ಆಗಿರ್ಬೋದು, ವಿಷ್ಣು ಸಹಸ್ರನಾಮ, ವೆಂಕಟೇಶ್ವರ ಸ್ವಾಮಿಯ ವಜ್ರಕವಚ, ಭಜನೆ ಪುಸ್ತಕಗಳು, ಈ ಥರ ಎಲ್ಲ ತೆಗೆದುಕೋಬೋದು. ಹಿತ್ತಾಳೆ ಸಾಮಾನುಗಳು, ಪಂಚಪಾತ್ರೆ, ಅಕ್ಷತೆ ಪಾತ್ರೆ, ಇವೆಲ್ಲವನ್ನು ಕೂಡ ನೀವು ಅಲ್ಲಿಂದ ತೆಗೆದುಕೊಂಡ್ಬರ್ಬೋದು. ತುಂಬಾ ಒಳ್ಳೆಯದು. ಹಾಗೆಯೇ ಇವತ್ತು ನಾನು ತಿಳಿಸ್ಕೊಟ್ಟಿರೋಂಥ ಮಾಹಿತಿ ತುಂಬ ಜನಕ್ಕೆ ಉಪಯುಕ್ತವಾಗಿದೆ ಅಂತ ಅಂದ್ಕೊಂಡಿದ್ದೇನೆ. ಯಾಕಂದರೆ ಇತ್ತೀಚೆಗಂತೂ ತುಂಬ ಜನ ತಿರುಪತಿಗೆ ಹೋಗ್ತಾ ಇರ್ತಾರೆ. ಆದರೆ ಏನು ತರಬೇಕು ತರಬಾರ್ದು ಅಂತ ಗೊತ್ತೇ ಇರೋದಿಲ್ಲ. ಸುಮ್ಮನೆ ಹಾಗೆ ಏನೇನು ಬೇಕೋ ಅದನ್ನೆಲ್ಲ ಎತ್ಕೊಂಡ್ಬರ್ತಾ ಇರ್ತೀರಿ. ಸೊ ಇಂಥ ಕೆಲವೊಂದು ದೇವ್ರ ಫೋಟೋ ಇದನ್ನೆಲ್ಲ ತೆಗೆದುಕೊಂಡ್ಬರ್ಬೋದು. ಇವತ್ತಿನ ವಿಚಾರ ಎಲ್ಲರೂ ಕೂಡ ಇಷ್ಟವಾಗಿದೆ ಅಂತ ಭಾವಿಸಿದ್ದೇನೆ. ದಯವಿಟ್ಟು ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.